ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಗೈಸ್, ಈಗ ಗಂಟೆ 11:30 ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಇಷ್ಟು ದಿನ 99% ಕನ್ಫರ್ಮ್ ಆಗಿದ್ದಂತಹ ವಿಚಾರ ಈಗ 100% ಕನ್ಫರ್ಮ್ ಆಗಿದೆ. ನಮ್ಮ ಪೀಪಲ್ ಚಾಂಪಿಯನ್, ನಮ್ಮ ಫೈನಲ್ ಬಾಸ್ ದ ರಾಕ್ ಅವರು ನಮಗೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದಕ್ಕಿಂತ ಜಾಸ್ತಿ ಖುಷಿಯಾದ ವಿಚಾರ ಬೇರೆ ಏನಿದೆ ಅಲ್ವಾ? ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಮ್ಮ ರಾಕ್ ಅವರೇ ಈ ಒಂದು ವಿಚಾರನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ತನ್ನ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಅದ್ರ ಕೆಳಗಡೆ ಲಾಂಗ್ ಆಗಿ ಒಂದು ಕ್ಯಾಪ್ಷನ್ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಆ ಒಂದು ವಿಡಿಯೋದಲ್ಲಿ ನಮಗೆ ಸುಮೋನ್ ಫ್ಯಾಮಿಲಿ ಬಗ್ಗೆ ಕಂಪ್ಲೀಟ್ ಸ್ಟೋರಿನ ನಮ್ಮ ರಾಕ್ ಅವರು ಆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಯಾವ ರೀತಿ ತನ್ನ ಸುಮೋನ್ ಫ್ಯಾಮಿಲಿ ಎಲ್ಲಾ ಫ್ಯಾಮಿಲಿಗಳಿಗಿಂತ ದೊಡ್ಡದು ಅಂಡ್ ಎಷ್ಟು ಹಿಸ್ಟ್ರಿ ಇದೆ, ಐ ಚೀಫ್ ಇಂದ ಹಿಡಿದು ಇಲ್ಲಿವರೆಗೂ ಯಾವ ಯಾವ ಪೀಳಿಗೆಗಳು ಬಂದಿದೆ, ಎಲ್ಲಾ ಕಲ್ಚರ್ಸ್ ಆಗಿರಬಹುದು, ಅದನ್ನೆಲ್ಲದನ್ನು ಕೂಡ ನಮ್ಮ ರಾಕ್ ಅವರು ಆ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಿ ತಿಳಿಸಿದ್ದಾರೆ. ಅಂಡ್ ಅದಾದ್ಮೇಲೆ ಒಂದು ಅದ್ಭುತವಾದ ಕ್ಯಾಪ್ಷನ್ ಹಾಕೋದ್ರ ಮುಖಾಂತರ ಮಂಡೇ ನೈಟ್ ರಾಗೆ ನಾನು ಬರ್ತಾ ಇದ್ದೀನಿ ಕಣ್ರೋ ಅಂತ ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ರಾಕ್ ಅವರು ಏನ್ ಹಾಕಿದ್ದಾರೆ ಅಂತ ನಾನು ಕನ್ನಡ ಕ್ಲೀನ್ ಆಗಿ ಅರ್ಥ ಮಾಡಿಸ್ತೀನಿ. ನಮ್ಮ ರಾಕ್ ಅವರು ಹೇಳ್ತಾರೆ, ನಾನು 3 ಜನ ಹೆಣ್ಣು ಮಕ್ಕಳ ತಂದೆಯಾಗಿ ಅಲ್ಲದೆ ಹೈ ಚೀಫ್ ಅನ್ನೋ ಒಂದು ಟೈಟಲ್ನ ನನ್ನ ಸೋಲಲ್ಲಿ ಇಟ್ಕೊಂಡು ಸಾಕ್ತಾ ಇದ್ದೀನಿ. ಆ್ಯಂಡ್ 20 ವರ್ಷದಿಂದ ನಾನು ಒಂದು ಕಮಿಟ್ಮೆಂಟ್ನ ಮಾಡ್ಕೊಂಡಿದ್ದೀನಿ. ಆ ಒಂದು ಕಮಿಟ್ಮೆಂಟ್ ಏನಪ್ಪಾ ಅಂದರೆ, ನನ್ನ ಈ ಒಂದು ಸುಮೋವನ್ ಕಲ್ಚರ್ನ, ನನ್ನ ಸುಮೋವನ್ ಪೀಪಲ್ಸ್ಗಳನ್ನ, ಈ ಒಂದು ಬ್ಲ್ಯಾಕ್ ಕಲ್ಚರ್ನ ನಾನು ಹ್ಯುಮ್ಯಾನಿಟಿಯಿಂದ, ಕರುಣೆಯಿಂದ, ಸಿಕ್ಕಾಪಟ್ಟೆ ಪ್ರೈಡಿಂದ ಮುಂದೆ ನಿಂತು ಲೀಡ್ ಮಾಡಬೇಕು. ಇದು ನನ್ನ ಕಮಿಟ್ಮೆಂಟ್ ಆಗಿತ್ತು. ಆ್ಯಂಡ್ 20 ವರ್ಷದಿಂದ ನಾನು ಪ್ರೌಡ್ಲಿ ಅದನ್ನ ಕ್ಯಾರಿ ಮಾಡ್ಕೋತಾ ಬರ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಮತ್ತೊಮ್ಮೆ ನನ್ನ ಫ್ಯಾಮಿಲಿನ ನೋಡೋದಕ್ಕೆ ಹೋಗ್ಬೇಕಾಗಿದೆ. ನಿಜವಾಗ್ಲೂ ಆ ಒಂದು ಟೈಮಿಗೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಬಟ್ ಅದಕ್ಕೂ ಮುಂಚೆ ನಾನು ಮಂಡೇ ನೈಟ್ ರಾಗೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅಂಟಿಲ್ ದೆನ್ ಐ ವಿಲ್ ಕಮ್ ಬ್ಯಾಕ್ ಹೋಮ್ ಟು WWE ಟುಮಾರೋ ನೈಟ್ as we make history on Netflix and begin a new and exciting era ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ಅಂದ್ರೆ ನಾನು ನನ್ನ ಮನೆಗೆ ಹೋಗೋದಕ್ಕಿಂತ ಮುಂಚೆ WWE ಗೆ ಹೋಗ್ತೀನಿ ಅಂಡ್ ನೆಟ್ಫ್ಲಿಕ್ಸ್ ಅಲ್ಲಿ ಹೋಗಿ ನಾನು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತೀನಿ, ಹೊಸ ಏರಾನ ನಾನು ತಗೊಂಡು ಬರ್ತೀನಿ. ಸೊ ನಾಳೆಯ ನೈಟ್ ಏನಿದೆ ಅದನ್ನ ನಾನು ನನ್ನ ಗ್ರ್ಯಾಂಡ್ ಮದರ್, ನನ್ನ ಹೈ ಚೀಫ್, ನನ್ನ ಫಾದರ್ಗೆ ಡೆಡಿಕೇಟ್ ಮಾಡ್ತೀನಿ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ಸೊ ಇಲ್ಲಿ ಅವರು ಕನ್ಫರ್ಮ್ ಮಾಡಿದ್ದಾರೆ, ನಾನು ಮಂಡೇ ನೈಟ್ ರಾಗೆ ಬರ್ತಾ ಇದ್ದೀನಿ ಅಂತ. ಅಂಡ್ ಇಲ್ಲಿ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ರಾಕ್ ಅವರು ಇಲ್ಲಿ ಐ ಚೀಫ್ ಟೈಟಲ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಐ ಚೀಫ್ ಅಂದ್ರೆ ಯಾರು? ಟ್ರೈಬಲ್ಸ್ಗಳಿಗೆ ಚೀಫ್. ಸೊ ಇಲ್ಲಿ ನಮ್ಮ ರಾಕ್ ಅವರು, ನಾನೇ ಐ ಚೀಫ್, ನನ್ನ ಒಂದು ಐ ಚೀಫ್ ಜವಾಬ್ದಾರಿನ, ಒಂದು ಟೈಟಲ್ನ ನಾನು ಇಟ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ನಾಳೆ ಮಂಡೇ ನೈಟ್ ರೋಲಿ ನಾನು ಬರ್ತೀನಿ ಆ್ಯಂಡ್ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತೀನಿ ಅಂತ ನಮ್ಮ ರಾಕ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಗಾಯ್ಸ್, ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚ್ ಅಲ್ಲಿ ಏನಾದರೂ ನಮ್ಮ ರಾಕ್ ಅವರು ಇನ್ವಾಲ್ವ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಆ ಒಂದು ಆರನ ರಾಕ್ ಅವರೇ ಹಾಕೊಂಡು ನಾನೇ ಇನ್ ಮುಂದೆ ಟ್ರೈಬಲ್ ಚೀಫ್ ಅಂತ ಹೇಳ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಆಕ್ಚುಲಿ ನಾನು ಈ ರೀತಿ ಆಗುತ್ತೆ ಅಂತ ಅನ್ಕೊಂಡು ಮೊದಲೇ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಸಡನ್ ಆಗಿ ಈ ಒಂದು ನ್ಯೂಸ್ ಬಂತು ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಮಾತಾಡೋಣ ಗೈಸ್, ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಬರುತ್ತೆ. ಏನೇ ಆಗ್ಲಿ, ನಮ್ಮ ರಾಕ್ ಅವರು ಬರ್ತಾ ಇದಾರೆ ಮಂಡೇ ನೈಟ್ ರಾಗೆ. ನಿಜವಾಗ್ಲೂ ನನ್ನ ಕೈಯಲ್ಲಂತೂ ಕಾಯೋದಕ್ಕೆ ಆಗ್ತಾ ಇಲ್ಲ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಸೊ 100% ಕನ್ಫರ್ಮ್ ಆಗಿದೆ, ದ ಫೈನಲ್ ಬಾಸ್, ದ ಬ್ರಾಹ್ಮಾ ಬುಲ್ ರಾಕ್ is coming to Monday Night Raw. See you guys in my next video.